ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬಸವ ಜಯಂತಿಯ ಮತ್ತು ಅಕ್ಷಯ ತೃತೀಯ ಎಲ್ರಿಗೂ ಶುಭಾಶಯಗಳು. ಇವತ್ತು ಸ್ವೀಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಕೇಸರಿಬಾತು ಬಸವ ಜಯಂತಿ ಅಕ್ಷಯ ತೃತೀಯಗೋಸ್ಕರ ಎಲ್ರಿಗೂ ಶುಭಾಶಯ ಹೇಳೋಕ್ಕೋಸ್ಕರ ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ ಎಲ್ಲ ಏನೇನು ಬೇಕು ಅಂತ ಎಲ್ಲ ಇದೆ ಇಟ್ಟಿದ್ದೀನಿ ಇಲ್ಲಿ. ಏನೇನು ಬೇಕು ಅಂದರೆ ಇದು 1 ಕಪ್ಪು ಬಾಂಬೆ ರವೆ, 1 ಕಪ್ ಸಕ್ಕರೆ, ಸೇಮು ತುಪ್ಪ ಇಟ್ಕೊಂಡಿದ್ದೀನಿ. ನೋಡಿ, 1 2 ಟೀ ಸ್ಪೂನ್ ಅಷ್ಟೇ ತುಪ್ಪ ಹಾಕೋದು. 2 ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೀನಿ. 1 ಟೀ ಸ್ಪೂನು ದ್ರಾಕ್ಷಿ, 1 ಟೀ ಸ್ಪೂನು ಗೋಡಂಬಿ, ಬಾದಾಮಿ, ದ್ರಾಕ್ಷಿ, 2 ಏಲಕ್ಕಿ ಇಷ್ಟು ಇಟ್ಕೊಂಡಿದ್ದೀನಿ. ಮಾಡ್ತೀನಿ ನೋಡಿ. ನೋಡಿ, 1 ಸ್ಪೂನು ತುಪ್ಪ ಹಾಕ್ಕೊಂಡು ಇದೆಲ್ಲ ಹುರ್ಕೊತೀನಿ. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಇದು ಎಲ್ಲ ದ್ರಾಕ್ಷಿ ಗೋಡಂಬಿ ಇದೆಲ್ಲ ಹುರ್ಕೊಂಡ್ಬಿಟ್ಟು ಆಮೇಲೆ ಲಾಸ್ಟಿಗೆ ರವೆ ಅದರಲ್ಲೇ ಹಾಕಿ ಹುರಿತೀನಿ. ಕಡಿಮೆ ಇಟ್ಟಿದ್ದೀನಿ ಹೀಟು, ಇಲ್ಲಾಂದರೆ ಜಾಸ್ತಿ ಆದರೆ ಸಿಂಗ್ಬಿಡುತ್ತೆ. ನೋಡಿ, ಇವಾಗ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಕಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಲ್ಲ ಅದಕ್ಕೆ ಒಟ್ಟಿಗೆ ಹಾಕ್ತಾ ಇದ್ದೀನಿ. ವೀಕ್ಷಕರೇ, ಭಾಳ ಮಾಡೋದಾದರೆ ಸಪ್ರೇಟ್ ಕರ್ಕೋಬೇಕು. ಅದಕ್ಕೋಸ್ಕರ ನಾನೆಲ್ಲ ಒಂದೇ ಸಲ ಹಾಕ್ತಾ ಇದ್ದೀನಿ. ನೀರು ಕಡಿಮೆ ಇಟ್ಕೊಂಡೆ ಮಾಡಿ, ಗೊತ್ತಿದ್ರೆ ಕಷ್ಟ ಇದು. ನೋಡಿ, ಇವಾಗ ದ್ರಾಕ್ಷಿ ಅರಳಿದೆ, ದ್ರಾಕ್ಷಿ ಉದ್ದಿದೆ. ಇವಾಗ ರವೆ ಹಾಕ್ತಾ ಇದ್ದೀನಿ. ತುಪ್ಪದಲ್ಲೇ ರವೆ ಹುರ್ಕೋಬೇಕ್ರಿ. ಆಮೇಲೆ ಸ್ವಲ್ಪ ಹಾಕ್ಬೇಕು. ಆಮೇಲೆ ನಾನು ಕಲ್ಲರ್ ಹಾಕಲ್ರಿ, ಸುಮ್ಮನೆ ಯಾಕೆ ಕೆಮಿಕಲ್ ಎಲ್ಲ ಮಿಕ್ಸ್ ಆಗಿರುತ್ತೆ ಅಂತೇಳಿ ನಾನು ಕಲ್ಲರ್ ಹಾಕಲ್ಲ. ಕೇಸರಿಬಾತಿಗೆ ಯಾವಾಗಲೂ ವೈಟೇ ಮಾಡ್ತೀನಿ. ರವೆನೂ ಚೆನ್ನಾಗಿ ಘಮ ತುಪ್ಪದಲ್ಲೇ ಹಾಕ್ತಾ ಇದೆ ನೋಡಿ. ಆಮೇಲೆ ಈ ಕಪ್ಪಲ್ಲಿ 3 ಕಪ್ ನೀರು ಕಾಸಿಟ್ಕೊಂಡಿದ್ದೀನಿ ರೀ ನಾನು. ಹಾಕ್ತೀನಿ. ಇವಾಗ ಸ್ವಲ್ಪ ರವೆ ಘಮ ಬಂದ ತಕ್ಷಣ ನೀರು ಹಾಕ್ತೀನಿ. ಈ ಕೆಂಡಲಲ್ಲಿ ಕಾಸಿಟ್ಕೊಂಡಿರ್ತೀನಿ ನಾನು, ಬೇಗ ಆಗಲಿ ಅಂತ. ನೋಡಿ, ಘಮ ಸ್ಮೆಲ್ ಬರ್ತಾ ಇದೆ. ಇವಾಗ ರವೆ ಚೆನ್ನಾಗಿ ಒಂಥರ ಹರಳದಂಗೆ ಬರ್ತಾ ಇದೆ ನೋಡಿ. ಚೆನ್ನಾಗಿ ಹರಳದಂಗೆ ಬರ್ತಾ ಇದೆ. ಇವಾಗ ಸ್ವಲ್ಪ ಕಡಿಮೆ ಇಟ್ಕೊಂಡು ನೀರು ಹಾಕ್ತೀನಿ, ಏಕೆಂದರೆ ಇದಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಇಟ್ಕೊಂಡಿದ್ದೀನಿ. ಇದರಲ್ಲಿ 3 ಕಪ್ ಹಾಕಿದ್ದೀನಿ ನೋಡಿ ನೀರು, ಕಾಸಿಟ್ಕೊಂಡಿದ್ದೀನಿ. ಇವಾಗ ನೀರು ಹಾಕ್ತೀನಿ. ಕೆಟಲಲ್ಲಿ ಕಾಸಿಟ್ಕೊಂಡಿದ್ದೀನಿ ನೋಡಿ. ಇವಾಗ ನೀರು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಮಿದುವಿದ್ರೆ ಚೆನ್ನಾಗಿ ಕೇಸರಿಬಾತು ಹೊರಟಾಗ್ಬಿಟ್ರೆ ಚೆನ್ನಾಗಲ್ಲ. ನೀರು ಕಡಿಮೆ ಆಗ್ತದೆ, ಕೆಲವು ಗಟ್ಟಿ ಮಾಡ್ತಾರೆ, ಅದು ಚೆನ್ನಾಗಿರಲ್ಲ. ನೀರು 1ಕ್ಕೆ 3 ಹಾಕಬೇಕು ಕೇಸರಿಬಾತಿಗೆ. ಆಮೇಲೆ ಲಾಸ್ಟಿಗೆ ಇದು ಹಾಕಬೇಕು, ಇದು ಸಕ್ಕರೆ ಸ್ವಲ್ಪ ಕುದ್ದ ಮೇಲೆ ಲಾಸ್ಟಿಗೆ ಸಕ್ಕರೆ ಹಾಕ್ಬೇಕು. ಮುಂಚೆನೇ ಹಾಕ್ಬಿಟ್ರೆ ಅದು ಚೆನ್ನಾಗಿರಲ್ಲ. ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ ನೋಡಿ. ಇನ್ನೊಂದು ಸ್ಪೂನು, ಒಂದು ಅರ್ಧ ಸ್ಪೂನ್ ಹಾಕ್ತೀನಿ ನೋಡಿ. ಕೇಸರಿಬಾತಿಗೆ ಜಾಸ್ತಿ ತುಪ್ಪ ಬೇಕಾಗಲ್ಲ, ಅದು ಸ್ವಲ್ಪ ಬೇರೆ ಮಾಡ್ತಾ ಇದ್ದೀನಲ್ಲ. ಇವಾಗ ಕುದೀತಾ ಇದ್ದೀನಿ ನೋಡ್ಕೊಳ್ಳಿ. ಇವಾಗ ಸಕ್ಕರೆ ಹಾಕ್ತೀನಿ ನೋಡಿ. ಸ್ವಲ್ಪ ಅರ್ಥ ಆಗಕ್ಕೆ ಬಂದಾಗ ಸಕ್ಕರೆ ಹಾಕ್ತೀನಿ. ಇವಾಗ ಸಕ್ಕರೆ ಹಾಕಿ ಜಾಸ್ತಿ ಇದೆಲ್ಲ ಆದಮೇಲೆ ಇದಾಗ್ತೀನಿ. ಏಲಕ್ಕಿ ಕುದೀತಾ ಇದೆ ನೋಡಿ. ನೋಡಿ, ಅದಕ್ಕೆ ಬಂದಿದೆ, ಇಷ್ಟು ಬಂದಿದೆ. ಇವಾಗ ಆಫ್ ಮಾಡಿಬಿಡ್ಬೇಕ್ರಿ, ಏಕೆಂದರೆ ಆಮೇಲೆ ಭಾಳ ಗಟ್ಟಿಯಾಗ್ಬಿಡುತ್ತೆ ನೋಡಿ. ಈಗ ಏಲಕ್ಕಿ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಆಗಿದೆ. ಆಮೇಲೆ ಗಟ್ಟಿ ಬಂದ್ಬಿಡುತ್ತೆ ಇದು, ಅದಕ್ಕೆ ಬೇಗ ಆಫ್ ಮಾಡಿಬಿಡ್ತೀನಿ. ಸ್ಟವ್ ನೋಡ್ಕೊಳ್ಳಿ ಒಂದ್ಸಲ. ಈ ಥರ ಆಗಿದೆ. ತುಂಬ ಗಟ್ಟಿ ಆಗ್ಬಿಟ್ರೆ ಚೆನ್ನಾಗಿ ಆಗಲ್ಲ, ರಫ್ ಆಗಿಬಿಡುತ್ತೆ. ಸ್ಟವ್ ಆಫ್ ಮಾಡೀನಿ ನೋಡಿ. ನೋಡಿ, ಇದು ಎಷ್ಟು ಗಟ್ಟಿಗಾಗಿದೆ ಕೇಸರಿಬಾತು, ಎಷ್ಟೆಲ್ಲ ಇತ್ತು. ಸೊ ಒಂದು 10 ನಿಮಿಷಕ್ಕೆ ಎಷ್ಟು ಗಟ್ಟಿಯಾಗಿದೆ ನೋಡಿ ಕೇಸರಿಬಾತು.
ನೈವೇದ್ಯಕ್ಕೆಲ್ಲ ತೊಗೊಳ್ತೀನಿ ಈಗ. ನೋಡಿ, ಚಿತ್ರಾನ್ನ, ಮೊಸರನ್ನ, ಕೇಸರಿಬಾತು, ಹಪ್ಪಳ, ಸಂಡಿಗೆ ಎಲ್ಲ ನೈವೇದ್ಯ ಆಯಿತು ದೇವ್ರದ್ದು. ಈ ವಿಡಿಯೋಗೆ ಮಾಡ್ತಾಯಿದ್ದೀನಿ. ನೀವು ಈ ಥರ ಮಾಡ್ಕೊಳ್ಳಿ. ಕೇಸರಿಬಾತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.